ನಮಸ್ತೆ ಸ್ನೇಹಿತರೆ. ನಾವು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದೇಳುವಾಗ ಕರದರ್ಶನವನ್ನು ಮಾಡ್ತೀವಿ. ಕರದರ್ಶನ ಮಾಡಿ ಒಂದು ಶ್ಲೋಕ ಹೇಳ್ತೀವಿ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ಪಾದಸ್ಪರ್ಶಂ ಕ್ಷಮಸ್ವಮೆ ವಿಷ್ಣುಪತ್ನಿ ನಮೋಸ್ತುತೆ ಅಂತ. ಅಂದರೆ ಈ ಸಮುದ್ರವನ್ನು ಧಾರಣೆ ಮಾಡಿರುವ ಭೂಮಿ ತಾಯಿ, ಈ ಪರ್ವತಗಳೇ ನಿನ್ನ ಸ್ತನಮಂಡಲಗಳು, ನಿನ್ನ ಮೇಲೆ ನಾನು ಪಾದವನ್ನು ಇಡ್ತಾ ಇದ್ದೀನಿ ಕಣಮ್ಮ, ನನ್ನನ್ನು ಕ್ಷಮಿಸು, ನಿನ್ನನ್ನು ನಾನು ತುಳಿತಾ ಇದ್ದೀನಿ ಅಂತೇಳಿ ಒಂದು ಭಾವಾರ್ಥದಲ್ಲಿ ನಾವು ತಾಯಿಗೆ ಪ್ರಾರ್ಥನೆ ಕ್ಷಮೆಯನ್ನು ಕೇಳಿ ನಾವು ಪಾದವನ್ನು ಇಡ್ತೀವಿ. ಎಂಥ ಸೂಕ್ಷ್ಮತೆ ನಮ್ಮ ಸನಾತನ ಧರ್ಮದಲ್ಲಿ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಎಲ್ಲರೂ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅಲ್ಲ ರೀ, ಸರ್ವೇ ಜನೋ ಸುಖಿನೋ ಭವಂತು ಅನ್ನೋ ಒಂದು ಶ್ಲೋಕ, ಇಂಥ ಒಂದು ಮಹತ್ವಪೂರ್ಣವಾದಂಥ ಒಂದು ವಿಶ್ವ ಅಂದರೆ ಅಂಥ ಸಂಕಲ್ಪ, ಅಂಥ ಒಂದು ಆಶಯ ಇದೆ ಅಂತ ಹೇಳಿದ್ರೆ ಅದು ನನ್ನ ಸನಾತನ ಧರ್ಮದ ಶಕ್ತಿ ಅಂತಲೇ ಹೇಳ್ಬೋದು. ನನ್ನ ಧರ್ಮ, ನನ್ನ ಹೆಮ್ಮೆ. ಜಯ ಗುರುದತ್ತ.